ಮಹಾಪ್ರಭುಗಳು ಆಸೀನರಾಗಬೇಕು. ಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಮಳೆ, ಬೆಳೆ, ಪ್ರಜೆಗಳು ಎಲ್ಲರೂ ಕ್ಷೇಮವೇ? ಮಳೆ, ಬೆಳೆ, ಪ್ರಜೆಗಳು ಎಲ್ಲವೂ ಕ್ಷೇಮ ಮಹಾಪ್ರಭು. ಮಹಾಮಂತ್ರಿಗಳೇ, ನಮಗೊಂದು ತೀವ್ರವಾದ ಇಚ್ಛೆಯಾಗಿದೆ. ಅದಾವ ಇಚ್ಛೆ ಮಹಾಪ್ರಭು? ಮಂತ್ರಿಗಳೇ, ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಯಾಗವೊಂದನ್ನು ಮಾಡಬೇಕೆಂಬುದು ನಮ್ಮದು ಬಹುದಿನದ ಬಯಕೆ. ಅಂತಹ ಯಾಗ ಯಾವುದಾದರೂ ಇದ್ದರೆ ಹೇಳಿ ಮಂತ್ರಿಗಳೇ. ಮಹಾರಾಜ, ಅಂಥ ಯಾಗ ಬಂದಿದೆ. ಅದು ವಿಶ್ವಜಿತ್ ಮಹಾಯಾಗ. ಏನು ವಿಶ್ವಜಿತ್ ಯಾಗವೇ? ಏನದರ ವಿಶೇಷತೆ? ಮಹಾಪ್ರಭು, ಈ ವಿಶ್ವಜಿತ್ ಯಾಗವನ್ನು ಮಾಡುವುದರಿಂದ ಸ್ವರ್ಗಫಲ ಪ್ರಾಪ್ತಿಯಾಗುವುದಂತೆ. ಆದರೆ ಏನು ಮಹಾಮಂತ್ರಿಗಳೇ, ಬಿಡಿಸಿ ಹೇಳಬಾರದೆ? ಆದರೆ ಈ ಯಾಗ ಮಾಡುವವನು ತನ್ನ ಸರ್ವಸ್ವವನ್ನು ಈ ಯಾಗಕ್ಕೆ ದಾನ ಮಾಡಬೇಕಾಗುತ್ತದೆ ಮಹಾಪ್ರಭು. ಓಹೋ, ಹೀಗೋ? ಆಗಲಿ ಮಂತ್ರಿಗಳೇ, ನಮ್ಮ ರಾಜ್ಯ ಭಂಡಾರದಲ್ಲಿರುವ ಸಕಲ ಸಂಪತ್ತನ್ನು, ಹಸು, ಗೋವು ಎಲ್ಲವನ್ನು ದಾನ ಮಾಡಿ ಆ ಸ್ವರ್ಗದ ಫಲವನ್ನು ಪಡೆದೇ ತೀರುತ್ತೇವೆ. ಯಾಗಕ್ಕೆ ಸಿದ್ಧತೆಗಳಾಗಲಿ. ತಮ್ಮ ಕೊನೆಯಂತೆಯೇ ಆಗಲಿ ಮಹಾಪ್ರಭು. ಹೇ, ಯಾರಲ್ಲಿ? ಬನ್ನಿ ಮಹಾಪ್ರಭುವಿನ ಇಚ್ಛೆಯಂತೆ ಯಾಗಕ್ಕೆ ಸರ್ವ ಸಿದ್ಧತೆಗಳು ನಡೆಯಲಿ. ಅಪ್ಪಾಜಿಯವರಿಗೆ ಪ್ರಣಾಮಗಳು. ಆಯುಷ್ಮಾನ್ ಭವ ಕುಮಾರ. ಮಂತ್ರಿ ಮಹೋದಯರಿಗೂ ಪ್ರಣಾಮಗಳು. ಶುಭವಾಗಲಿ ಯುವರಾಜ. ಅಜ್ಜಿ, ತಾವು ಯಾವುದೋ ಯಾಗದ ಕಾರ್ಯದಲ್ಲಿ ತೊಡಗಿರುವಂತಿದೆಯಲ್ಲ? ಹೌದು ಕುಮಾರ, ನಾವು ವಿಶ್ವಜಿತ್ ಯಾಗವನ್ನು ಮಾಡುತ್ತಿದ್ದೇವೆ. ಅಪ್ಪಾಜಿ, ತಾವು ಮಾಡಿದ್ರೆ ಈ ಯಾಗಕ್ಕೂ ಅಲ್ಲಿರುವ ಹಸುಗಳಿಗೂ ಅದೇನು ಸಂಬಂಧ? ನಚಿಕೇತ, ಈ ವಿಶ್ವಜಿತ್ ಯಾಗದಲ್ಲಿ ಸರ್ವಸ್ವವನ್ನು ದಾನ ಮಾಡಿದರೆ ಸ್ವರ್ಗ ಫಲ ಪ್ರಾಪ್ತಿಯಾಗುವುದಂತೆ. ಅದಕ್ಕಾಗಿ ಗೋದಾನ. ಅಪ್ಪಾಜಿ, ಯಜ್ಞವಾಗಲಿ ಯಾಗವಾಗಲಿ ಯಾವುದೇ ಕಾರ್ಯವಾಗಲಿ ಶ್ರದ್ಧೆಯಿಂದ ಮಾಡಬೇಕು. ಇದು ಯಜ್ಞದ ನಿಯಮವಲ್ಲವೇ? ನಿಜ ಕುಮಾರ, ನಿಜ. ಅದಕ್ಕೆಂದೇ ಈ ಗೋದಾನವಲ್ಲವೇ? ಅಪ್ಪಾಜಿ, ತಾವು ದಾನವಾಗಿ ಕೊಡುತ್ತಿರುವ ಈ ಗೋವುಗಳು ಯಜ್ಞಕ್ಕೆ ಯೋಗ್ಯವಾಗಿಲ್ಲ. ಪೀತೋದಕ ಜಗದತ್ತೃಣ ದುಗ್ಧದೋಹ ನಿರೀಂದ್ರಿಯಾ ಅನಂದಾನಾಮತೆ ಲೋಕಾಸ್ತಾನ್ ಸಗಚ್ಚತಿ. ಅಜ್ಜಿ, ಈ ಹಸುಗಳಿಗೆ ನೀರು ಕುಡಿಯಲೂ ಆಗುವುದಿಲ್ಲ, ಇದನ್ನೂ ತಿನ್ನಲಾರು. ಇನ್ನು ಹಾಲನ್ನು ಕೊಟ್ಟು ಕರು ಹಾಕುವುದು ದೂರದ ಮಾತು. ಇಂಥ ಹಸುಗಳನ್ನು ತಾವು ದಾನವಾಗಿ ಕೊಟ್ಟು ಸ್ವರ್ಗದ ಫಲವನ್ನು ಬಯಸುವಿರಾ? ತಮಗೆ ಸ್ವರ್ಗದ ಫಲ ದೊರೆಯುವುದೆಲ್ಲ ಅನಂದ ಎನ್ನುವಂಥ ದುಃಖಮಯವಾದ ನರಕ ಪ್ರಾಪ್ತಿಯಾಗುವುದಂತೆಯೇ? ಕುಮಾರ, ಹಸುಗಳನ್ನು ಕೊಡುತ್ತಿರುವುದು ಸಾಮಾನ್ಯ ಸಂಗತಿಯಲ್ಲ, ಅದು ಸಹ ದಾನವೇ ಅಲ್ಲವೇ? ಅಪ್ಪಾಜಿ, ವಾಸ್ತವವಾಗಿ ಯಜ್ಞದ ನಿಯಮಗಳನ್ನು ಪಾಲಿಸಬೇಕು. ತಾವು ದಾನವಾಗಿ ಕೊಡುತ್ತಿರುವ ಈ ಗೋವುಗಳು ಕೆಲಸಕ್ಕೆ ಬಾರದಂತ ಮುದಿ ಹಸುಗಳು. ತಮಗೆ ಈ ಯಜ್ಞದಲ್ಲಿ ಸ್ವಲ್ಪವೂ ಶ್ರದ್ಧೆಯೇ ಇಲ್ಲವಲ್ಲ. ನ ಶ್ರದ್ಧಾ ನ ಲಭತೆ ಫಲಂ. ಅಪ್ಪಾಜಿ, ಯಜ್ಞ ಫಲ ಪ್ರಾಪ್ತಿಯಾದರೆ ಸ್ವರ್ಗ, ಇಲ್ಲದಿದ್ದರೆ ನರಕ. ಕುಮಾರ, ಬಾಯಿ ಮುಚ್ಚು. ನಿನ್ನ ಉದ್ದಟತನ ಅತಿ ಆಯಿತು. ತೊಲಗಾಚೆ. ಅಪ್ಪಾಜಿ, ಹೋಗುವುದಕ್ಕಿಂತ ಮೊದಲು ತಮ್ಮನ್ನು ಪ್ರಶ್ನಿಸುತ್ತೇನೆ. ಇಷ್ಟೆಲ್ಲ ದಾನ ಮಾಡುತ್ತಿರುವ ತಾವು ನನ್ನನ್ನು ಯಾರಿಗೆ ದಾನವಾಗಿ ಕೊಡುವಿರಿ? ಅಪ್ಪಾಜಿ, ತಮ್ಮ ಉದ್ದೇಶವಾದರೂ ಏನು? ನಾನು 2ನೇ ಬಾರಿ ತಮ್ಮನ್ನು ಪ್ರಶ್ನಿಸುತ್ತಿದ್ದೇನೆ. ನನ್ನನ್ನು ಯಾರಿಗೆ ದಾನವಾಗಿ ಕೊಡುವಿರಿ? ಕುಮಾರ, ಬಾರಿ ಬಾರಿ ನನ್ನನ್ನು ಕರೆಸಿ ಕೇಳುತ್ತಿರುವೆಲ್ಲ. ನಾನು ನಿನ್ನನ್ನು ಆ ಮೃತ್ಯುವಿಗೆ ದಾನ ಮಾಡಿಕೊಡುತ್ತೇನೆ. ಅಪ್ಪಣೆ ಅಪ್ಪಾಜಿ, ಎಲ್ಲಿಗೆ ಬೇಕಾದರೂ ಹೋಗಲು ಸಿದ್ಧ ಈ ನಿಮ್ಮ ನಚಿಕೇತ. ಚಿಂತಿಸಬೇಡಿ. ತಾವು ದಾನವಾಗಿ ಕೊಡುತ್ತಿರುವ ಗೋವುಗಳ ಹಾಗೆ ನಾವಿಲ್ಲ. ಬಹುನಾಂ ಏಮಿ ಪ್ರಥಮಃ ಬಹುನಾಂ ಏಮಿ ಮಧ್ಯಮಃ ಕಿಂ ಸ್ವೇದ್ಯಮಸ್ಯ ಕರ್ತವ್ಯಂ ಯನ್ಮಯಾದ್ಯ ಕರಿಷ್ಯತಿ. ಅಪ್ಪಾಜಿ, ಬಹುಜನ ಶಿಷ್ಯರಲ್ಲಿ ಮೊದಲನೆಯವನಾಗಿ ಹೋಗುತ್ತಿದ್ದೇನೆ. ಅನೇಕ ಮಕ್ಕಳಲ್ಲಿ ಮಧ್ಯಮನಾಗಿ ಹೋಗುತ್ತಿದ್ದೇನೆ. ನನ್ನನ್ನು ಆ ಯಮನಿಗೆ ದಾನವಾಗಿ ಕೊಡುವುದರಿಂದ ಯಮನ ಯಾವ ಕರ್ತವ್ಯವು ನೆರವೇರುತ್ತದೆಯೇ? ಕುಮಾರ,
ಏನು ಕೋಪದ ಭರದಲ್ಲಿ ಹೇಳಿದ್ದೇನೆ, ತೊಲಗಾಚೆ. ಅಪ್ಪಾಜಿ, ಕೋಪದಲ್ಲಾಗಲಿ ಪ್ರೀತಿಯಲ್ಲಾಗಲಿ ಮಾತು ಮಾತೆ. ಮೃತ್ಯುವಿನ ಭಯದಿಂದ ಪೂರ್ವಜರು ಸತ್ಯವನ್ನ ಬಿಡಲಿಲ್ಲ. ನನಗಂತೂ ಭಯವೇ ಇಲ್ಲ. ನನ್ನ ಬಳಿ ಇರುವುದು ಸತ್ಯದ ಕವಚ ಒಂದೇ. ಈ ಸತ್ಯದೊಂದಿಗೆ ಆ ಮೃತ್ಯುವನ್ನು ಸಂಧಿಸಲು ಈಗಲೇ ಹೊರಟೆ ಅಪ್ಪಾಜಿ, ಈಗಲೇ ಹೊರಟೆ. ಮಂತ್ರಿಗಳೇ, ಅವನದೇನು ಮಾತು, ನಡೆಯಿರಿ. ನಾವು ಆ ಹಸುಗಳೊಂದಿಗೆ ಯಜ್ಞಕಾಲವನ್ನು ಪೂರೈಸೋಣ. ನಾನಂತೂ ಹೊರಟೆ. अचातु कामा न भया न लोभा धर्मं तेजे जीविकस्यापि हेतोः नित्यो धर्मः सुखदुःखेत्वनित्ये जीवो नित्यो हेतुरस्यत्वनित्यः ಕಾಮದಿಂದಾಗಲಿ ಲೋಭದಿಂದಾಗಲಿ ಭಯದಿಂದ ಜೀವ ಉಳಿಸಿಕೊಳ್ಳಲು ಸತ್ಯ ಧರ್ಮ ಪಡೆಯಬಾರದು. ಹೇ ನಚಿಕೇತ, ನೀನು ಸತ್ಯ ಧರ್ಮದ ಆರಾಧಕನಾಗಿರು. ಮೃತ್ಯುವಿನ ಬಗ್ಗೆ ನಿನಗಿರುವ ನಿರ್ಭೀತಿ ನನ್ನೆಲ್ಲರ ಕಣ್ಣು ತರಿಸುತ್ತೆ. ಆದರೆ ನಿನ್ನ ಈ ರಾಜ್ಯವನ್ನು ಕಿರೀಟವನ್ನೂ ತೊರೆದು ಆ ಯಮನ ರಾಜ್ಯಕ್ಕೆ ಹೊರಟು ಬಿಟ್ಟೆಯ ಕಂದ, ಹೊರಟೇ ಬಿಟ್ಟೆಯ. ಇದು ಎಂಥ ವಿಪರ್ಯಾಸ, ಇದೆಂಥ ವಿಪರ್ಯಾಸ. ಮಹಾರಾಜರನ್ನಾದರೂ ಸಂತೈಸುವುದು. अपवित्र पवित्रो वा सर्वावस्थांगतोऽपि वा यस्मरे पुण्डरीकाक्षं सबाह्याभ्यन्तरशुचिः। ॐ सूर्यश्च मामन्युश्च मन्युपतयश्च मन्युकृतेभ्यः पापेभ्यो रक्षन्ताम् पापेभ्यो रक्षन्ताम् पापेभ्यो रक्षन्ताम्। ಯಮರಾಜನೂ ಇಲ್ಲ, ಯಾವ ಜೀವಾತ್ಮಗಳ ಆಗಮನವೂ ಇಲ್ಲ. ಒಂದು ಸೊಳ್ಳೆಯಾಗಲಿ ನರಪಿಳ್ಳೆಯಾಗಲಿ ಯಾರೂ ಇಲ್ಲ. ಎಲ್ಲಿಯೋ ಹೆಜ್ಜೆ ಸಪ್ಪಳ ಕೇಳಿದವಂತೆ. ಮೃತ್ಯು ದೇವತೆಯಾದ ಯಮಧರ್ಮರಾಜನಿಗೆ ಪ್ರಣಾಮಗಳು. ನಾನು ವಾಜಸ್ರವಸ ಮಹಾರಾಜನ ಮಗ ನಚಿಕೇತ. ತಂದೆಯ ಆಜ್ಞೆ ಮೇರೆಗೆ ನಾನು ಇಲ್ಲಿಗೆ ಬಂದಿರಬೇಕು. ಬೇಕೆ ಹೇ ಬಾಲಕ, ನಾನು ಯಮರಾಜನಲ್ಲ, ಅವರ ಆಪ್ತ ಕಾರ್ಯದರ್ಶಿ ಚಿತ್ರಗುಪ್ತ. ಯಮಲೋಕವೆಂದರೆ ಏನು ತಿಳಿದಿರುವೆ ನೀನು? ನಿನ್ನದೇನು ಆಟವಾಡುವ ವಯಸ್ಸು. ಎಂತೆಂತ ಮಹಾನ್ ಪಂಡಿತರು ವಿದ್ವಾಂಸರು ಇಲ್ಲಿ ಬರಲು ಭಯಭೀತರಾಗುವರು. ನಿನಗೆ ಭಯವಿಲ್ಲವೇ? ಯಮಲೋಕವೆಂದರೆ ಏನು ತಿಳಿದಿರುವೆ ನೀನು? ಚಿತ್ರಗುಪ್ತರೇ, ಸತ್ಯವೇ ನನ್ನ ಉಸಿರು, ಧರ್ಮವೇ ನನ್ನ ಪ್ರಾಣ, ಶ್ರದ್ಧೆಯೇ ನನ್ನ ಜೀವ. ಈ ಸತ್ಯ ಧರ್ಮ ಶ್ರದ್ಧೆಯ ಬಲದಿಂದ ನಾನು ಸತ್ಯವನ್ನು ಬಲ್ಲೆ. ನೀನು ಏನೇನು ಬಲ್ಲೆ? ಕಿಂ ಪಟುತ್ವ? ಈ ಚಿತ್ರಗುಪ್ತರು ನನ್ನನ್ನು ಪ್ರೇಮಿಸುತ್ತಿದ್ದಾರೆ. ಇರಲಿ, ಇವರಿಗೆ ತಕ್ಕ ಉತ್ತರವನ್ನೇ ಕೊಡಬೇಕು. ಚಿತ್ರಗುಪ್ತರೇ, ಕಿಂ ಪಠತ್ವ ಎಂದು ಕೇಳಿದರಲ್ಲವೇ? ಕರುಣ ಪ್ರಶ್ನ ಪಠತ್ವ, ಆಚಾರ್ಯೋಪದೇಶ ಪಠತ್ವ, ಇತಿವಾ ಇತಿ ಸೂಕ್ತ ಪಠತ್ವ, ಈಶಾವಾಸ್ಯವಿದಗಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಈಶಾವಾಸ್ಯೋಪನಿಷತ್ ಪಠತ್ವ, ಉಪದೇಶ ಸಾರ ಸಂಗ್ರಹ ಪಠತ್ವ, ಐತರೇಯ ಉಪನಿಷತ್ ಪಠತ್ವ, ಸರ್ವಾಕ್ಷರ ಪಠತ್ವ. ನಾನು ಕೇಳಿದ ಒಂದು ಸಣ್ಣ ಪ್ರಶ್ನೆಗೆ ಇಷ್ಟು ಉತ್ತರವನ್ನೇ ಕೊಟ್ಟೆಯಲ್ಲ. ಇದನ್ನು ಸಾಮಾನ್ಯ ಭಾರತವಲ್ಲ, ಸಂಸ್ಕೃತವನ್ನು ಕೂಡ ಚೆನ್ನಾಗಿ ಉಚ್ಚರಿಸಬಲ್ಲ. ಚಿತ್ರಗುಪ್ತರೇ, ಯಮರಾಜರಲ್ಲಿ ನಾನು ಅವರನ್ನು ಕಾಣಲೇಬೇಕು. ಅವರು ಕಾರ್ಯದ ನಿಮಿತ್ತ ಹೊರಗಡೆ ಹೋಗಿದ್ದಾರೆ.
ಅವರು ಬರುವವರೆಗೂ ನಮ್ಮ ಆತಿಥ್ಯವನ್ನು ಸ್ವೀಕರಿಸು. ಇಲ್ಲ ಚಿತ್ರಗುಪ್ತರೆ, ಅವರನ್ನು ಕಾಣದೆ ನಾನು ಏನನ್ನು ಸ್ವೀಕರಿಸಲಾರೆ. ಹಠ ಮಾಡಬೇಡ ನಚಿಕೇತ, ನೀನನ್ನಾದರೂ ಸ್ವೀಕರಿಸು. ಇಲ್ಲ ಚಿತ್ರಗುಪ್ತರೆ, ಯಮಧರ್ಮರಾಜರು ಬರುವವರೆಗೂ ಇಲ್ಲಿಯೇ ಅವರ ನಿರೀಕ್ಷೆಯಲ್ಲಿಯೇ ಕುಳಿತುಕೊಳ್ಳಿ. ಏನು ವಿಚಿತ್ರ ಬಾಲಕ, नमो भगवते वैवस्वताय, 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 नमो भगवते वैवस्वताय. ವಿಚಿತ್ರ, ಏನೇ ವಿಚಿತ್ರ? 3 ದಿನ ಕಳೆದರೂ ಈ ಬಾಲಕ ಹಾಲು, ಹಣ್ಣು, ನೀರು ಏನನ್ನೂ ಸ್ವೀಕರಿಸದೆ ಹಾಗೆ ಕುಳಿತಿದ್ದಾನೆ. ಏನಿವನ ದೃಢತೆ, ದೈವಭಕ್ತಿ ಮೆಚ್ಚತಕ್ಕದ್ದು. नमो भगवते वैवस्वताय, नमो भगवते वैवस्वताय, नमो भगवते वैवस्वताय. ಯಮರಾಜರು ಮುಂದೆ ಬಿಟ್ಟರು. ಯಮರಾಜರಿಗೆ ಪ್ರಣಾಮಗಳು. ಕುಳಿತುಕೊಳ್ಳಿ ಯಮರಾಜರು. ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ನಮಾಗ್ರಜಂ ಛಾಯಾ ಮಾರ್ತಾಂಡ ಸಂಯುತಂ ತ್ವಂ ನಮಾಮಿ ಶನೇಶ್ವರ. ಚಿತ್ರಗುಪ್ತರೆ, ನಮ್ಮ ದರ್ಬಾರಿನಲ್ಲಿ ಏನೋ ಬದಲಾವಣೆ ಕಾಣುತ್ತಿದೆಯಲ್ಲ, ಏನದು? ಹೌದು ಮಹಾರಾಜ, ತಾವು 3 ದಿನ ತಡವಾಗಿ ಬಂದಿರಿ. ಅನ್ಯಾಯವಾಗಿ ಹೋಯಿತು. ನಮ್ಮ ಯಮಸದನಕ್ಕೆ ಒಬ್ಬ ನಚಿಕೇತ ಎಂಬ ಬಾಲಕ ಬಂದಿದ್ದಾನೆ. 3 ದಿನದಿಂದ ತಾನು ತಮ್ಮನ್ನು ಕಾಣುವವರೆಗೆ ಏನೂ ತೆಗೆದುಕೊಳ್ಳುವುದಿಲ್ಲ ಎಂದು ನಿರಾಹಾರಿಯಾಗಿ ಕುಳಿತಿದ್ದಾನೆ ಮಹಾರಾಜ. ಏನು? 3 ದಿನಗಳಿಂದ ನನ್ನ ನಿರೀಕ್ಷೆಯಲ್ಲಿ ನಿರಾಹಾರಿಯಾಗಿ ನನ್ನನ್ನೇ ನಿರೀಕ್ಷಿಸುತ್ತಿದ್ದಾನೆ. ಆಶ್ಚರ್ಯ, ಪರಮಾಶ್ಚರ್ಯ. ಎಲ್ಲಿ ಆ ಬಾಲಕ? ಕರೆ ತನ್ನಿನ ಆ ಬಾಲಕನನ್ನು. वैवस्वताय, नमो भगवते वैवस्वताय, नमो भगवते ನಚಿಕೇತ, वैवस्वताय. ಯಮರಾಜರು ಬಂದಿದ್ದಾರೆ. ನಿನ್ನನ್ನು ಕರೆಯಲು ಕಳಿಸಿದ್ದಾರೆ. ಹೌದೇ? ಯುವರಾಜರು ಬಂದಿರುವರೇ? ಯಮರಾಜ, ಇವನೇ ಆ ಬಾಲಕ. ದೇವತೆಯಾದ ಯಮಧರ್ಮರಾಜರಿಗೆ ಪ್ರಣಾಮಗಳು. ನಾನು ವಾಜಶ್ರವಸ ಮಹಾರಾಜನ ಮಗ. ನನ್ನನ್ನು ನಚಿಕೇತ ಎಂದು ಕರೆಯುವರು. ತಂದೆಯ ಆಜ್ಞೆಯ ಮೇರೆಗೆ ನಾವಿಲ್ಲಿಗೆ ಬಂದಿರುವೆಂಬುತ್ತವೆ. ನೀವೇನು ನಮ್ಮ ಚಿತ್ರಗುಪ್ತರು ಹೇಳಿದ ಬಾಲಕ ರಾಜ, ನನ್ನ ನಿರೀಕ್ಷೆಯಲ್ಲಿ 3 ದಿನಗಳಿಂದ ಉಪವಾಸವಾಗಿ ಕಳೆದಿದ್ದೀಯಂತೆ. ಯಾರ ಮನೆಯಲ್ಲಿ ಬ್ರಾಹ್ಮಣನಾಗಲಿ, ಕ್ಷತ್ರಿಯನಾಗಲಿ ಅಥವಾ ಯಾರೇ ಆಗಲಿ 3 ರಾತ್ರಿಗಳನ್ನು ಉಪವಾಸವಾಗಿ ಕಳೆಯುತ್ತಾರೆಯೋ ಆ ಮನೆಯವರ ಪುಣ್ಯ ಕಾರ್ಯ, ಸತ್ಸಂಗದ ಫಲ ಹಾಗೂ ಪರೋಪಕಾರದ ಫಲ ಎಲ್ಲವೂ ನಶಿಸಿ ಹೋಗುತ್ತದೆ. ಆದ್ದರಿಂದ ಈ ಅಪರಾಧಿ ಪಾಪ ನನ್ನನ್ನು ಚುಚ್ಚುತ್ತಿದೆ ಚಿತ್ರಗುಪ್ತರೆ. ಈಗ ನಾನು ಬಂದಾಯ್ತಲ್ಲ ಬಾಲಕ. ಚಿತ್ರಗುಪ್ತರು ಬಾಲಕನನ್ನು ಕರೆದುಕೊಂಡು ಹೋಗಿ ಶುಚಿರ್ಭೂತನಾಗಲು ಹಾಗೂ ಹಣ್ಣುಗಳನ್ನು ಸ್ವೀಕರಿಸಲು ತೆಗೆದುಕೊಂಡು ಬನ್ನಿ. ಆಗಲಿ ಮಹಾರಾಜ. ತೆಗೆದುಕೋ ಮಹಾರಾಜ, ನಿಮ್ಮ ಕೈಯಿಂದಲೇ ಅವನಿಗೆ ಪ್ರಸಾದವನ್ನು. ತೆಗೆದುಕೋ ನಚಿಕೇತ, 3 ದಿನಗಳಿಂದ ಉಪವಾಸ ಇದ್ದೀಯ. ಈ ಕ್ಷೀರವನ್ನು ಕೊಡು. ಆಗಲಿ ಯುವರಾಜ, ಇದೇ ನನಗೆ ತೀರ್ಥ. ಈ ಹಣ್ಣನ್ನು ತೆಗೆದುಕೋ. ಆಗಲಿ ಯುವರಾಜ, ಇದೇ ನನಗೆ ಪ್ರಸಾದ. ಎಷ್ಟು ವಿಧ ಇದೆ, ಏನು ನಂಬಕ್ಕೆ ಮೆಚ್ಚಿದೆ ನಿನ್ನ ವಿನಯವನ್ನು. ತಿಸ್ರೋ ರಾತ್ರಿ ವ್ಯದಭಾಸ್ಯದಲ್ಲಿ ಅನಷ್ಟನ್ ಬ್ರಹ್ಮನ್ ಅತಿಥಿರ್ನವಶಃ ನಮಸ್ತೇಸ್ತು ಬ್ರಹ್ಮನ್ ಸ್ವಸ್ತಿ ಮೇಸ್ತು ತಸ್ಮಾತ್ ಪ್ರತೀತಿ ಮರಣ್ ವೃಣಿಷ್ಠ. ನೋಡು ಹೇ ನಚಿಕೇತ, ನೀನು ನನ್ನ ಅನುಪಸ್ಥಿತಿಯಲ್ಲಿ ಈ ನನ್ನ ಯವಸನದಲ್ಲಿ 3 ರಾತ್ರಿಗಳನ್ನು ಉಪವಾಸವಾಗಿ ಕಳೆದಿದ್ದೀಯ. ಅದಕ್ಕೆ ಪ್ರತಿಯಾಗಿ ನಾನು ನಿನಗೆ 3 ವರಗಳನ್ನು ದಯಪಾಲಿಸುವೆ. ಕೋರಿಕ ಮಂಗಳ ಮುಂದೆ ಶುಭವಸ್ತು. ಆಗಲಿ ಮೃತ್ಯುವೆ,
ಶಾಂತ ಸಂಕಲ್ಪ ಸುಮನ ಯಥಾ ಸ್ಯಾತ್ ವೀತಮನ್ಯು ಗೌತಮೋ ಮಾವಿವೃತ್ಯೋ ತತ್ಪ್ರಸಿಷ್ಟಂ ಮಾ ಅಭಿವದೇತ್ ಪ್ರತೀತ ಏತತ್ರಯಾಣ ಪ್ರಥಮಂ ವರಂ ನೇ. ಒಂದನೆಯದಾಗಿ ನನ್ನ ತಂದೆ ಗೌತಮನು ಅಂದರೆ ವಾಜಸ್ರವಸ ಮಹಾರಾಜನು ಕೋಪರಹಿತನಾಗಿ ಶಾಂತ ಮನಸ್ಕನಾಗಿ ನೀನು ನನ್ನನ್ನು ಹಿಂದಕ್ಕೆ ಕಳುಹಿಸಿದಾಗ ಅವನು ಪ್ರೀತಿ ವಾತ್ಸಲ್ಯದಿಂದ ಸ್ವೀಕರಿಸಬೇಕು. ಇದೇ ನನ್ನ ಮೊದಲನೆಯ ವರವಯ್ಯ ಸದಾ. ತಥಾಸ್ತು ಕುಮಾರ, ತಥಾಸ್ತು. ನಾನು ನಿನ್ನನ್ನು ಹಿಂದಕ್ಕೆ ಕಳಿಸಿದಾಗ ನನ್ನ ಅಪ್ಪಣೆಯಂತೆ ನಿನ್ನ ತಂದೆ ಗೌತಮನು ಪ್ರಸನ್ನಚಿತ್ತನಾಗುವುದು, ಪ್ರೀತಿಯಿಂದ ನಿನ್ನನ್ನು ಆಲಂಬಿಸಿಕೊಳ್ಳುವನು, ಕೋಪರಹಿತರಾಗುವನು. ಇದರಲ್ಲಿ ಸಂದೇಹವೇ ಬೇಡ. ಕೋರಿಕೋ ಎರಡನೇ ವರವನ್ನು. ಮೊದಲನೆಯ ವರದಿಂದ ನಾನು ಮರಳಿ ಹಿಂದಿರುಗುವುದು ಖಚಿತವಾಯಿತು. ಜವರಾಯ, ಸ್ವರ್ಗೇ ಲೋಕೆ ನ ಭಯಂ ಕಿಂಚನಾಸ್ತಿ, ನ ತತ್ರ ತ್ವಂ ನ ಜರಯಾ ಬಿಭೇತಿ, ಉಭೇ ತೀರ್ತ್ವಾ ಆಶನ ಯಾ ಪಿಪಾಸೆ ಶೋಕಾತಿಗೋ ಮೋದತೆ ಸ್ವರ್ಗಕ್ಕೆ. ಸ್ವರ್ಗಲೋಕದಲ್ಲಿ ಯಾವ ಭಯವೂ ಇಲ್ಲವಂತೆ, ಅಲ್ಲಿ ನೀನೂ ಇರುವುದಿಲ್ಲವಂತೆ ಮತ್ತು ಮೃತ್ಯುವಿನ ಭಯವೂ ಇಲ್ಲವಂತೆ. ಅಂತಹ ಸ್ವರ್ಗಲೋಕದಲ್ಲಿ ಹಸಿವು, ನೀರಡಿಕೆ, ಶೋಕ ಎಲ್ಲವನ್ನೂ ದಾಟಿ ವ್ಯಕ್ತಿಯು ಸಂತೋಷವನ್ನು ಅನುಭವಿಸುತ್ತಾನಂತೆ. ಅದನ್ನು ನೀನು ಬಲ್ಲೆ ಅಲ್ಲವೇ? ನಿಜ ನಚಿಕೇತ, ನಾನು ಬಲ್ಲೆ. ಹಾಗಾದರೆ ಸಹ ತ್ವಂ ಅಗ್ನಿಂ ಸ್ವರ್ಗ ಮಧ್ಯಪಿ ಮೃತ್ಯು ಪ್ರಬ್ರೂಹಿತಂ ಶ್ರದ್ಧದಾನಾಯ ಮಹ್ಯಂ ಸ್ವರ್ಗ ಲೋಕ ಅಮೃತತ್ವಂ ಭಜಂತ. ಅಂತಹ ಸ್ವರ್ಗ ಲೋಕಕ್ಕೆ ಕೊಂಡೊಯ್ಯುವಂತಹ ಯಾಗದ ಅಗ್ನಿ ಯಾವುದೂ ನಿನಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಿದೆ. ಅಂತಹ ಸ್ವರ್ಗ ಲೋಕಕ್ಕೆ ಕೊಂಡೊಯ್ಯುವಂತಹ ಸ್ವರ್ಗಕ್ಕೆ ಸಾಧನವಾದಂತಹ ಅಗ್ನಿವಿದ್ಯೆಯನ್ನು ಹೇಳಿಕೊಡುವರಾಗ ಇದೇ ನನ್ನ ಎರಡನೇ ವರ ವೈವಸ್ವತ. ಹರೇ ಕುಮಾರ, ಹರೇ. ಇದೆ ನಿನ್ನ ಮೇಧಾಶಕ್ತಿಯನ್ನು. ನಿನ್ನಲ್ಲಿ ಹರಿತವಾದ ಬುದ್ಧಿಶಕ್ತಿ ಮತ್ತು ಶ್ರುತಿ ಶಕ್ತಿಗಳು ಚೆನ್ನಾಗಿದೆ. ನಿನ್ನಂತೆ ಪ್ರಶ್ನಿಸುವ ಶಿಷ್ಯರನ್ನೇ ನಾನು ನಿರೀಕ್ಷಿಸುತ್ತಿದ್ದೆ. ಆದರೆ ನನಗೆ ಅಗ್ನಿವಿದ್ಯೆಯನ್ನು ತಿಳಿದವನಾಗಿ ಸ್ವರ್ಗ ಸಾಧನವಾದ ಅಗ್ನಿವಿದ್ಯೆಯನ್ನು ನಿನಗೆ ತಿಳಿಸಿಕೊಡುತ್ತೇನೆ. ಹೇಳಿಕೊಡು ಜವರಾಯ, ಶ್ರದ್ಧಾಭಕ್ತಿಯಿಂದ ಕೇಳುವೆನು. ಈ ಯಜ್ಞವನ್ನು 3 ಸಲ ಮಾಡಿ 3ರೊಂದಿಗೆ ಕೂಡಿಕೊಂಡವನು ಮತ್ತು 3 ಕರ್ತವ್ಯಗಳನ್ನು ನೆರವೇರಿಸಿದವನು ಹುಟ್ಟು ಸಂಬಳವನ್ನು ದಾಟುತ್ತಾನೆ. ರಾಜ, ನನಗೆ ಗೊಂದಲ ಉಂಟಾಗುತ್ತದೆ. ಈ 3ರೊಂದಿಗೆ ಕೂಡಿಕೊಂಡವನು ಎಂದರೇನು ಮತ್ತು 3 ವಿಧವಾದ ಕರ್ತವ್ಯಗಳನ್ನು ನೆರವೇರಿಸುವುದು ಎಂದರೇನು ನನಗೆ ತಿಳಿಯದಾಗಿದೆ. ಸ್ವಲ್ಪ ವಿವರಿಸಿ ಹೇಳಬಾರದೆ ನನಗೆ ಸ್ವತಃ? ಆಯ್ತು ರಚಿಕೆ. 3ರೊಂದಿಗೆ ಕೂಡಿಕೊಂಡವನು ಅಂದರೆ ತಂದೆ, ತಾಯಿ, ಗುರುವಿನ ಆಶೀರ್ವಾದ ಪಡೆದವನು ಎಂದರ್ಥ. 3 ಕರ್ತವ್ಯಗಳನ್ನು ನೆರವೇರಿಸಿದವನು ಅಂದರೆ ವೇದಾಧ್ಯಯನ, ಕರ್ಮಾಚರಣೆ ಮತ್ತು ದಾನ. ಇವುಗಳನ್ನು ನೆರವೇರಿಸಿದವನು ಮೋಕ್ಷವನ್ನು ಓದುತ್ತಾನೆ. ಈಗ ನನಗೆ ಸರಿಯಾಗಿ ಅರ್ಥವಾಗಿದೆ. ಅಷ್ಟೇ ಅಲ್ಲ ನಚಿಕೇತ, ಬ್ರಹ್ಮಜ್ಞನು, ಪ್ರಕಾಶಮಾನ್ಯನು, ಸರ್ವವ್ಯಾಪಿಯೂ ಆದಂತ ಅಗ್ನಿಯನ್ನು ತಿಳಿದುಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡವನು ಪರಮಶಾಂತಿಯನ್ನು ಹೊಂದುತ್ತಾನೆ. ಈ ಯಾಗವನ್ನು ಹೇಗೆ ಮಾಡಬೇಕು, ಇದರಲ್ಲಿ ಎಷ್ಟು ಇಟ್ಟಿಗೆಗಳಿರಬೇಕು ಎಂಬುದನ್ನು ನಾನು ತಿಳಿದವನಾಗಿ ನಿನಗೆ ತಿಳಿಸಿಕೊಡುತ್ತೇನೆ. ಹೇಳಿಕೊಡಿ ಎಂದಾಗ ಶ್ರದ್ಧಾ ಭಕ್ತಿಯಿಂದ ಕೇಳುವೆನು. ಬಾ, ಕುಳಿತು. ಜಾತವೇದಸೇ ಶುನವಾಮ ಸೋಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾನ್ ತಪಸಾ ಜ್ವಲಂತಿ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ. ತಮ ಪ್ರವೀಣ್ ನಚಿಕೇತ. ಪ್ರಿಯಮಾನವ ಮಹಾತ್ಮ ಚಿತ್ರಗುಪ್ತರೇ, ನನ್ನ ನಚಿಕೇತನಿಗೆ ಮುತ್ತಿನ ಹಾರವನ್ನು ತೆಗೆದುಕೊಂಡು ಬನ್ನಿ. ಅಪ್ಪಣೆ ಮಹಾಪ್ರಭು, ತೆಗೆದುಕೊಳ್ಳಿ ಮುತ್ತಿನ ಹಾರ. ಸ್ವರ್ಗ ಸಾಧನವಾದ ಅಗ್ನಿಯನ್ನು ನೀನು ನನ್ನಿಂದ ತಿಳಿದುಕೊಂಡೆ. ಅದಕ್ಕಾಗಿ ನಿನಗೆ ಈ ಮುತ್ತಿನ ಹಾರವನ್ನು ದಯಪಾಲಿಸುವೆ. ತೆಗೆದುಕೋ ನಚಿಕೇತ, ತೆಗೆದುಕೋ. ಇನ್ನು ಮೇಲೆ ಜಗತ್ತಿನಲ್ಲಿ ಸಮಸ್ತ ಜನರು ಈ ಅಗ್ನಿಯನ್ನು ನಿನ್ನ ಹೆಸರಿನಿಂದಲೇ ಕರೆಯುವರು. ನಾಚಿಕೇತ ಅಗ್ನಿ, ನಾಚಿಕೇತ ಅಗ್ನಿ, ನಾಚಿಕೇತ ಅಗ್ನಿ ಅಂತಲೇ ಇದಕ್ಕೆ ಹೆಸರು. ಚೆನ್ನಾಗಿದೆ.
ಮುತ್ತಿನ ಹಾರ ಏನಮ್ಮ? ನಿನಗಾಗಿ ಕೊಟ್ಟಿರುವೆ ನಚಿಕೇತ. 2 ವರಗಳನ್ನು ದಯಪಾಲಿಸಿ ಸಂಪ್ರೀತನಾಗಿದ್ದೇನೆ. ಕೋರಿಕೋ 3ನೇ ವರವನ್ನು. ಯಮರಾಜ, 2 ವರವನ್ನು ಸರಳವಾಗಿ ಕೊಟ್ಟಿದ್ದೀರಾ. 3ನೆಯ ವರವನ್ನು ಕೊಡುವಾಗ ಯೋಚಿಸಿ ವಿಚಾರ ಮಾಡಿಕೊಡಿ. ಕೊಟ್ಟ ಮಾತಿಗೆಂದು ತಪ್ಪೋದಲ್ಲ ಈ ಯಮ ಧರ್ಮಾತಿದ್ರಂತಾರೆ. ಕೋರಿಕೋ 3ನೇ ವರವನ್ನು ನಚಿಕೇತ. ಕಾಲವೇ ಮನುಷ್ಯ ಕಾಲವಾದಾಗ ಕೆಲವರು ಹೇಳುತ್ತಾರೆ ಅವನು ಇದ್ದಾನೆ ಎಂದು, ಇನ್ನು ಕೆಲವರು ಹೇಳುತ್ತಾರೆ ಅವನು ಇರುವುದಿಲ್ಲ ಎಂದು. ಈ ಸಂಶಯವನ್ನ ನಿವಾರಿಸುವಂತ ಆತ್ಮತತ್ವವನ್ನ, ಆತ್ಮಜ್ಞಾನವನ್ನ ಕರುಣಿಸು. ಇದೇ ನಿನ್ನ 3ನೇಯವರ ವೈವಸ್ವತ. ಇದು ಆತ್ಮಜ್ಞಾನವೇ ನಚಿಕೇತ. ಈ ಆತ್ಮಜ್ಞಾನದ, ಈ ಬ್ರಹ್ಮಜ್ಞಾನದ ಗೊಂದಲೇ ನಿನಗೆ ಬೇಡವೇ ಬೇಡ. ದೇವಾನು ದೇವತೆಗಳಿಗೂ ಕೂಡ ಇದನ್ನು ತಿಳಿದುಕೊಳ್ಳಲು ಆಗಿಲ್ಲ. ಇಂದಿಗೂ ಈ ವಿಷಯದಲ್ಲಿ ಅವರಿಗೆ ಸಂಶಯವಿದೆ. ಅಂಥದ್ರಲ್ಲಿ ಸಾಮಾನ್ಯರ ಬೇಡ ಬೇಡ, ಬೇರೆಯವರವನ್ನು ಕೋರಿಕೋ. ಇಲ್ಲ ಯಮರಾಜ, ನನಗೆ ಆತ್ಮಜ್ಞಾನವೊಂದೇ ಬೇಕು. ಶತಾಯುಷ್ ಪುತ್ರ ಪೌತ್ರಾಣ ವರಿಷ್ಠ. ನೋಡು, 100 ವರ್ಷ ಬಾಳುವಂತಹ ಪುತ್ರ ಪೌತ್ರರನ್ನು ಕರುಣಿಸಿವೆ. ಅಷ್ಟೈಶ್ವರ್ಯಗಳಾದ ಭೂಮಿ, ರಾಜ್ಯ, ಧನ, ಕನಕ, ಆನೆ, ಕುದುರೆ, ಎಷ್ಟು ವರ್ಷ ಬಯಸಲು ಇಚ್ಛಿಸುವೆಯೋ ಅಷ್ಟು ಆಯುಷ್ಯವನ್ನು ಕರುಣಿಸುವೆ. ರಂಭೆ ಪುರುಷರನ್ನು ಕರುಣಿಸಿ ನಿನ್ನನ್ನು ಭೋಗಿಯನ್ನಾಗಿ ಮಾಡುವೆ. ರಂಭೆ ಪುರುಷರೇ ಬೇಡ ಬೇಡ, ಅಷ್ಟೈಶಂತ ನನಗೆ ಬೇಡವೇ ಬೇಡ. ನನಗೆ ಆತ್ಮತತ್ವ ಒಂದೇ ಬೇಕು ಯಮರಾಜ. ಈ ಮರ್ತ್ಯ ಲೋಕದಲ್ಲಿ ದುರ್ಲಭವಾದಂತಹ ಎಷ್ಟೋ ಕಾಮನೆಗಳಿವೆ. ಅದರಲ್ಲಿ ಮೇಲೆಗೆ ತಿಲೋತ್ತಮೆಯರಂಥ ದೇವತಾಸ್ತ್ರೀಯರುಂಟು, ದೇವಕನ್ಯರುಂಟು. ಅವರನ್ನು ಸಾಮಾನ್ಯರೆಂದುಕೊಳ್ಳಬೇಡ. ಅವರಿಗೆ ವಾದ್ಯವಾದನಗಳುಂಟು. ಅವರಿಂದ ನಿಜ ಸೇವೆಯನ್ನು ಮಾಡಿಸುವೆ. ಆದರೆ ಈ ಮರಣದ ಕುರಿತು, ಮೃತ್ಯುವಿನ ಕುರಿತು ಮಾತ್ರ ನನ್ನನ್ನು ಪ್ರಶ್ನಿಸದಿರು ನಚಿಕೇತ, ನನ್ನನ್ನು ಪ್ರಶ್ನಿಸದೆ. ಸಾಕು ಮಾಡು ಈ ನಿನ್ನ ವಾಗ್ದಾನ ಪ್ರಲೋಭನೆಗಳನ್ನ ಯಮರಾಜ. ನೀನು ಕರುಣಿಸು ಎಲ್ಲವೂ ಕ್ಷಣಿಕ. ನೀನು ದೊರಕಿಸಿದರೂ ಕೂಡ ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಮತ್ತಿಷ್ಟರಾಸೆ. ಬೇಡ ದೇವಸುತ, ಬೇಡ. ಮನುಷ್ಯ ಯಾವ ಐಶ್ವರ್ಯ ಎಂದೂ ತೃಪ್ತನಾಗಿಲ್ಲ. ನೀನು ಕಳಿಸುವ ಎಲ್ಲವೂ ಕ್ಷಣಿಕ. ನನಗೆ ಆತ್ಮಜ್ಞಾನ ಒಂದೇ ಬೇಕು. ಇದರ ಹೊರತಾಗಿ ನನಗೆ ಯಾವನೂ ಬೇಡ ವೈವಸ್ವತ. ಬ್ರಹ್ಮವೆಂಬುದು ತುಂಬಾ ಸೂಕ್ಷ್ಮವಾಗುವುದು. ಹಠ ಮಾಡಬೇಡ. ಈ ಆತ್ಮತತ್ವದ ಒಂದು ಹಠವನ್ನು ಬಿಟ್ಟು ಬಿಡು. ಬೇರೆ ಯಾವುದೇ ವರವನ್ನು ಕೇಳಿದರು ಕೊಡುವೆ. ಯುವರಾಜ, ದೇವಾನು ದೇವತೆಗಳಿಗೂ ಕೂಡ ಈ ಆತ್ಮತತ್ವವನ್ನು ತಿಳಿಯಲು ಕಷ್ಟ ಅನ್ನುತ್ತೀಯ. ಹೌದು, ನಿಜ. ನಿನ್ನಂಥ ಆತ್ಮತತ್ವವನ್ನು ಬೋಧಿಸುವ ಗುರು ಇನ್ಯಾರೂ ಇಲ್ಲ ಯಮರಾಜ. ನಿನ್ನ ಹೊರತು ಬೇರೆ ಯಾರೂ ಇಲ್ಲ. ನಿನ್ನಂಥ ಗುರು ಸಿಗುವುದು ದುರ್ಲಭ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿನಾಗಿನೇ ಆತ್ಮಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ಬೇಡ ನಚಿಕೇತ, ನನ್ನನ್ನು ದಯವಿಟ್ಟು ಸಂದಿಗ್ಧತೆ ಸಿಲುಕಿಸಬೇಡ. ಈ ಒಂದು ಆತ್ಮಜ್ಞಾನದ ವರವನ್ನು ಬಿಟ್ಟು ಬೇರೆ ಯಾವುದೇ ವರವನ್ನು ಕೋರಿಕೋ, ನೀಡುವೆ. ನನಗೆ ಆತ್ಮಜ್ಞಾನವನ್ನು ಬೋಧಿಸುವುದಿಲ್ಲವೇ? ನನಗೆ ಆತ್ಮಜ್ಞಾನವನ್ನು ಬೋಧಿಸುವುದಿಲ್ಲವೇ? ಹೇ ಗುರುವೇ, ಶ್ರದ್ಧೆಯೇ ನನ್ನ ಜೀವ. ಇದೇ ನನ್ನ ಶ್ರದ್ಧೆಯಿಂದ ಈ ನಿನ್ನ ಸಂಯಮನಿಯ ಬಾಗಿಲನ್ನು ತಟ್ಟಿ ದಾಟಿ ಇಲ್ಲಿಯವರೆಗೆ ಬಂದಿರುವೆ ಗುರುವೇ. ನನಗೆ ಆತ್ಮಜ್ಞಾನವನ್ನು ಬೋಧಿಸುವುದಿಲ್ಲವೇ? ಹೇ ಗುರುವೇ, ಶ್ರದ್ಧೆಯಿಂದ ಕೇಳುವ ಪ್ರತಿಯೊಬ್ಬನೂ ಪಡೆಯುತ್ತಾನೆ, ಹುಡುಕುವವನು ಕಾಣುತ್ತಾನೆ, ಬಾಗಿಲು ತಟ್ಟುವನಿಗೆ ಅದು ತೆರೆದೇ ತೆರೆಯುತ್ತದೆ. ಇದೇ ನನ್ನ ಶ್ರದ್ಧೆಯಿಂದ ಈ ನಿನ್ನ ಸಂಯಮನಿಯ ಬಾಗಿಲನ್ನು ತಟ್ಟಿ ದಾಟಿ ಇಲ್ಲಿವರೆಗೆ ಬಂದಿರುವೆ. ಈ ನಿನ್ನ ಸಂಯಮನಿಯಲ್ಲಿ ಇಲ್ಲೇ ಈ ಆಸನದಲ್ಲೇ ಕುಳಿತುಕೊಳ್ಳುವೆ. ನೀನು ಆತ್ಮಜ್ಞಾನವನ್ನು ಬೋಧಿಸುವವರೆಗೂ ಇಲ್ಲೇ ನಿನ್ನ ಧ್ಯಾನದಲ್ಲಿಯೇ ಕುಳಿತುಕೊಳ್ಳುವೆ. ಈ ನನ್ನ ಶರೀರ ಒಳಗೆ ಮುದುರಿ ಹೋಗಲಿ, ನನ್ನ ಚರ್ಮ ಮೂಳೆ ಮಾಂಸ ಕರಗಿ ಹೋಗಲಿ, ಆದರೆ
ನಿನ್ನಿಂದ ಆತ್ಮಜ್ಞಾನವನ್ನು ಪಡೆಯದೆ ಕರಗುವವನಲ್ಲ ಈ ನಚಿಕೇತ. ನಮೋ ಭಗವತೆ ವೈವಸ್ವತಾಯ, ನಮೋ ಭಗವತೆ ವೈವಸ್ವತಾಯ, ನಮೋ ಭಗವತೆ ವೈವಸ್ವತಾಯ, ನಮೋ ಭಗವತೆ ವೈವಸ್ವತಾಯ, ನಮೋ ಭಗವತೆ ವೈವಸ್ವತಾಯ. ಆಗಲಿ ಯಮರಾಜ, ಆತ್ಮಬೋಧನೆಯನ್ನು ಬೋಧಿಸಿರಿ ನಿಮ್ಮ ಶಿಷ್ಯನಿಗೆ. ಆ ನಚಿಕೇತ, ನೀನು ಬಯಸಿದ ಆತ್ಮಜ್ಞಾನವನ್ನು ನಿನಗೆ ಬೋಧಿಸಿದೆ. ಹೌದೇ ಗುರುವೇ? ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತೌ ಸಂಪರೀತ್ಯ ವಿವಿನಕ್ತಿ ತೀರಾ. ನೋಡು, ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಮನುಷ್ಯನ ಬದುಕಿನಲ್ಲಿ ಬರುವಂತಹದ್ದು. ಗುರುವೇ, ಈ ಶ್ರೇಯಸ್ಸು ಅಂದರೇನು, ಪ್ರೇಯಸ್ಸು ಅಂದರೇನು, ಇವೆರಡರ ವ್ಯತ್ಯಾಸವೇನು ಗುರುವೇ? ಬಹಳ ಪ್ರಬುದ್ಧವಾದ ಪ್ರಶ್ನೆಯನ್ನು ಕೇಳಿದ್ಯಾ. ನೋಡು, ಪ್ರೇಯ ಎಂದರೆ ಹೊರಗಿನ ದೈಹಿಕ ಆಕರ್ಷಣೆಗಳಿಂದ ಆಕರ್ಷಿಸಲ್ಪಡುವಂಥದ್ದು. ಅದನ್ನು ಅವಿವೇಕಿ ಆರಿಸಿಕೊಳ್ಳುತ್ತಾನೆ. ಶ್ರೇಯ ಎನ್ನುವುದನ್ನು ವಿವೇಕಿ, ಜ್ಞಾನಿ, ನಿನ್ನಂತವನು ಶ್ರೇಯಸ್ಸನ್ನು ಆರಿಸಿಕೊಳ್ಳುತ್ತಾನೆ. ನೋಡು, ಇದು ಆತ್ಮತತ್ವಕ್ಕೆ, ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ನೋಡು ನಚಿಕೇತ, ನೀನು ಶ್ರೇಯಸ್ಸನ್ನೇ ಆರಿಸಿಕೊಂಡಿದ್ದೀಯಾ. ಆತ್ಮವಿದ್ಯೆಗೆ ತಪಸ್ಸು ಬಲು ಮುಖ್ಯ. ಬ್ರಹ್ಮ ಪವನದ ಹಾದಿ ನಿನಗೆ ತೆರೆದಿದೆ. ಆದರೂ ಈ ಆತ್ಮತತ್ವದ ದಾರಿ ಕತ್ತಿಯ ಅರಿವಿನಂತೆ ದಾಟಲು ಬಲು ಕಷ್ಟಕರ. ಆತ್ಮನು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಇವನು ಜನ್ಮರಹಿತನು. ಮನಸ್ಸಿನ ಸಂಸ್ಕಾರವಿಲ್ಲದೆ ಆತ್ಮನನ್ನು ಯಾರೂ ಅರಿಯಲಾರರು. ಆತ್ಮನು ಶ್ರವಣದಿಂದಲೂ ಲಭ್ಯವಾಗುವವನಲ್ಲ, ಮನಸ್ಸಿನಿಂದ ಕರೆಯುವುದರಲ್ಲೂ ಸಿಗುವವನಲ್ಲ, ಮಸ್ತಕದಲ್ಲಿ ಧಾರಣೆ ಮಾಡುವುದರಿಂದಲೂ ದೊರಕುವವನಲ್ಲ. ಆತ್ಮನು ಹೇಳುವವನು ಆಶ್ಚರ್ಯ, ಕೇಳುವವನು ಕುಶಲಿ. ಯಾವನನ್ನು ಆತ್ಮನನ್ನು ಏಕಾಗ್ರತೆಯಿಂದ ನಿಷ್ಠೆಯಿಂದ ಕೇಳುತ್ತಾನೆಯೋ ಅವನಿಗೆ ಮಾತ್ರ ಆತ್ಮನ ಯಥಾರ್ಥ ರೂಪವನ್ನು ತೋರಿಸುವನು ಮತ್ತು ಪ್ರತ್ಯಕ್ಷನಾಗುವನು. ಈ ಒಂದು ಬ್ರಹ್ಮಪದಕ್ಕೆ ನಮ್ಮ ವೇದಗಳು ಒಂದು ಪದವನ್ನು ಹೇಳಿವೆ. ಆ ಪದವನ್ನು ನಿನಗೆ ನಾನು ಹೇಳಿಕೊಡುವೆ. ಆ ಪದವನ್ನು ನೀನು ಬ್ರಹ್ಮಚರ್ಯದಿಂದ ಪಾಲಿಸಿದರೆ ನೀನು ಬಯಸುವ ಈ ಹಠ ಹೇಳಿದ ಆತ್ಮಜ್ಞಾನದ ವಿದ್ಯೆ ನಿನಗೆ ಖಂಡಿತವಾಗಿ ಲಭಿಸುವುದು. ಹೇಳಿಕೊಡು ಜವರಾಯ, ಶ್ರದ್ಧಾ ಭಕ್ತಿಯಿಂದ ಕೇಳಬೇಕುವೆ. ಆ ಪದವೇ ಬ್ರಹ್ಮ, ಆ ಪದವೇ ಪರ. ಇದನ್ನು ನಾನು ನಿನ್ನ ಕರ್ಣದಲ್ಲಿ ಬೋಧಿಸುವೆ. ನೀನು ಇದನ್ನು ಓಂಕಾರದಿಂದ ಪ್ರಾರಂಭಿಸಿದರೆ ನೀನು ಇಷ್ಟು ದಿನ ಬಯಸಿದ ಆತ್ಮಜ್ಞಾನ ನಿನಗೆ ಖಂಡಿತವಾಗಿ ಲಭ್ಯವಾಗುವುದು ನಚಿಕೇತ, ಖಂಡಿತವಾಗಿ ಲಭ್ಯವಾಗಲಿವೆ. ಬಾ ನಚಿಕೇತ. अक्षरं ब्रह्मा ನೀನು ಬೋಧಿಸಿದ ಓಂಕಾರನಾದ ನನ್ನ ನರ ನರ ನಾಡಿಗಳಲ್ಲಿ ಪ್ರವಹಿಸುತ್ತಿದೆ. ಧನ್ಯೋಸ್ಮಿ ಗುರುವೇ, ಧನ್ಯೋಸ್ಮಿ. ನಿನಗೆ ಶುಭವಾಗಲಿ ನಚಿಕೇತ. ನನಗೆ ಇನ್ನು ಅಪ್ಪಣೆ ಕೊಡು ರಾಜ. ನೀನು ಕರುಣಿಸಿದ 3 ವರಗಳೊಂದಿಗೆ ನಾನು ನನ್ನ ತಂದೆ ಬಳಿಗೆ ಆತ್ಮತತ್ವದ ಜ್ಞಾನಕ್ಕೆ ಹಠಬಿದ್ದು ಹೇಗೆ ಕಲಿತಿದ್ದಾನೆ ನನ್ನ ಶಿಷ್ಯ. ಮೃತ್ಯುವನ್ನೇ ಕೆಟ್ಟವನು, ಮೃತ್ಯುಗಿಂತ ನಚಿಕೇತನಿವನು ನನ್ನನ್ನೇ ಕೆಟ್ಟಿದ್ದಾನೆ. ಅಲ್ಲವೇ ಚಿತ್ರಗುಪ್ತರೇ? ಗುರು ಅದ್ಭುತ, ಶಿಷ್ಯ ಪರಮಾತ್ಮಕ. ನಿಮಗೆ ಶುಭವಾಗಲಿ, ಮಂಗಳವಾಗಲಿ ಪವಿತ್ರಮೂರ್ತಿ. ಲೋಕದ ಸಮಸ್ತ ಕಲ್ಯಾಣಕ್ಕಾಗಿ ಮರಳಿ ನಡೆಯಲಿದ ಲೋಕಕ್ಕೆ ಅನಂತ ಅನಂತ ಪ್ರಣಾಮಗಳು. ಅಂತಕಲೇ ಶುಭವಾಗಲಿ. ಚಿತ್ರಗುಪ್ತರೇ, ಈ ಒಂದು ನಚಿಕೇತನ ಒಂದು ಹಠದಲ್ಲಿ ನಮ್ಮ ಕೆಲಸ ಕಾರ್ಯಗಳೆಲ್ಲ ಹಾಗೆಯೇ ಉಳಿದಿವೆ. ಹೋಗೋಣ ನಮ್ಮ ಕೆಲಸಕ್ಕೆ. ಅಪ್ಪಣೆ ಮಹಾರಾಜ.
ಮಹಾಮಂತ್ರಿಗಳೇ, ನಮಗೀಗ ಯಾವ ರಾಜಪರಾಗಗಳೂ ಬೇಕಾಗಿಲ್ಲ. ನಾವು ಆ ವೈಭೋಗದ ಹಾದಿಯನ್ನು ತೊರೆದು ವೈರಾಗ್ಯದ ಪದದಲ್ಲಿ ಸಾಗಬೇಕೆಂದಿದ್ದೇವೆ. ಮಹಾರಾಜ ಇರಲಿ, ತಾವು ಕೆಲ ಕಾಲ ವಿಶ್ರಾಂತಿ ಪಡೆಯಿರಿ. ಮಹಾಮಂತ್ರಿಗಳೇ, ಈ ಕೋಪವೆಂಬುದು ಎಷ್ಟು ಕೆಟ್ಟದ್ದು ನೋಡಿ. ಕೋಪದ ಭರದಲ್ಲಿ ನನ್ನ ಪ್ರೀತಿಯ ಪುತ್ರ ನಚಿಕೇತನನ್ನು ಆ ಯಮಸದನಕ್ಕೆ ಅಟ್ಟಿಬಿಟ್ಟೆನಲ್ಲ. ಯಮಸದನಕ್ಕೆ ಅಟ್ಟಿಬಿಟ್ಟೆನು. ಅಯ್ಯೋ ವಿಧಿ. ಮಹಾರಾಜ ದುಃಖಿಸಬೇಡಿ, ಸಮಾಧಾನ ಮಾಡಿಕೊಳ್ಳಿ. ಅಪೂರ್ಣವಾದ ಯಾಗವನ್ನು ಪೂರ್ಣಗೊಳಿಸೋಣ. ನೀವು ಬಯಸಿದ ಆ ಸ್ವರ್ಗ ಫಲ ನಿಮಗೆ ಬೇಡವೇ? ಮಂತ್ರಿಗಳೇ, ನಚಿಕೇತನಂತಹ ಪುತ್ರನಿಲ್ಲದ ಈ ಯಾಗ ಬೇಕೇ? ಆ ಸ್ವರ್ಗದ ಫಲ ಬೇಕೆ? ನನಗೊಂದು ಬೇಡವಾಗಿದೆ. ನನಗೊಂದು. ಮಹಾರಾಜ ನೊಂದುಕೊಳ್ಳಬೇಡಿ, ಎಲ್ಲವೂ ಭಗವಂತನ ಸಂಕಲ್ಪದಂತೆ ಸುಲಭಿತವಾಗಿಯೇ ನಡೆಯುತ್ತದೆ. ಸಮಾಧಾನ ಮಾಡಿಕೊಳ್ಳಿ. ಇನ್ನೆಲ್ಲಿಯ ಸಮಾಧಾನ ಮಂತ್ರಿಗಳೇ, ಇನ್ನೆಲ್ಲಿಯ ಸಮಾಧಾನ? ರಾಜಾಧಿರಾಜ ಯುವರಾಜ ವಾದಶ್ರವ ಮಹಾರಾಜರಾದ ಕುಮಾರನಾದ ನಚಿಕೇತರು ಆಗಮಿಸುತ್ತಿದ್ದಾರೆ. ನನ್ನ ಪುತ್ರ ನಚಿಕೇತ ಬರುತ್ತಿದ್ದಾನೆ ಮಂತ್ರಿಗಳೇ. ಸಮಾಧಾನ. ಅಪ್ಪಾಜಿ ಹೇಗಿರುವಿರಿ? ಅಪ್ಪಾಜಿ ಹೇಗಿರುವಿರಿ? ಬಾ ಕಜ ಅಪ್ಪ. ಯಾವುದೋ ಕೋಪದ ಭರದಲ್ಲಿ ನಿನ್ನನ್ನು ಆ ಯಮಸದನಕ್ಕೆ ಅಟ್ಟಿದೆನೆಂದ ಮಾತ್ರಕ್ಕೆ ನನ್ನನ್ನು ಬಿಟ್ಟು ಹೊರಟೆ ಹೋಗೋದೆ ಕಂದ, ಹೊರಟೆ ಹೋಗೋದೆ. ಅಪ್ಪಾಜಿ ನಿಜಕ್ಕೂ ತಾವು ಹೇಳಿದ ಆ ಮೃತ್ಯುವನ್ನು ಸಂಧಿಸಿ ಅವರಿಂದ 3 ವರಗಳೊಂದಿಗೆ ಆತ್ಮಜ್ಞಾನವನ್ನು ಪಡೆದುಕೊಂಡು ಬಂದಿರುವೆ ಅಪ್ಪಾಜಿ. ಮಂತ್ರಿಗಳೇ, ನೋಡಿದಿರ ನಚಿಕೇತ, ನಿನಗೆ ಭಯವೇ ಆಗಲಿಲ್ಲವೇ? ಇಲ್ಲ ಅಪ್ಪಾಜಿ, ನನಗೆ ಭಯವೇ ಆಗಲಿಲ್ಲ. ಕಂದ, ನಿನ್ನನ್ನು ನೋಡಿ ನನ್ನ ಮನಸ್ಸು ಪ್ರಸನ್ನವಾಗುತ್ತಿದೆ. ನೀನು ಪಡೆದುಕೊಂಡ ಬಂದ ವರಗಳಾವವು? ಅಪ್ಪಾಜಿ, ತಾವು ಶಾಂತರಾಗಿರುವುದು, ಕೋಪರಹಿತರಾಗಿರುವುದು ಆ ಯಮಧರ್ಮರಾಜನು ಕರುಣಿಸಿದ ಮೊದಲನೇ ವರದಿಂದ. ಕಂದ, ನಿಜ ನನ್ನ ಮನಸ್ಸು ಈಗ ಪ್ರಶಾಂತವಾಗಿದೆ. ನನ್ನ ಕೋಪಾಗ್ನಿ ಶಾಂತವಾದಂತೆ ಅನಿಸುತ್ತಿದೆ ಮಹಾಮಂತ್ರಿಗಳೇ. ಕುಮಾರ, ನೀನು ನಿನ್ನ ನಿಶ್ಚಲ ಶ್ರದ್ಧೆ ಮತ್ತು ಭಕ್ತಿಯಿಂದ ಆ ಯಮನನ್ನೇ ಗೆದ್ದುಕೊಂಡು ಬಂದಿರುವೆ. ನೀನು ಮೃತ್ಯುವನ್ನು ಗೆದ್ದ ನಚಿಕೇತ ಕುಮಾರ, ನೀನು ಮೃತ್ಯುವನ್ನು ಗೆದ್ದ ನಚಿಕೇತ. ಇರಲಿ, ಆ 2ನೇ ವರ ಯಾವುದು? ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾಧ್ಯೆ ಛಾಯಾತಪೋ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋಗೇ ಚ ತ್ರಿನಾಚಿಕೇತಾಃ. ಅಪ್ಪಾಜಿ, ನಮ್ಮ ಈ ಹೃದಯಾಕಾಶದಲ್ಲಿರುವಂಥ ಬುದ್ಧಿಯಲ್ಲಿ ನಾವು ಮಾಡಿದ ಸತ್ಕರ್ಮದ ಫಲಗಳನ್ನು ಅನುಭವಿಸುವಂತಹ ಜೀವಾತ್ಮನಿದ್ದಾನೆ, ಅನುಭವಿಸದೇ ಇರುವಂತಹ ಇನ್ನೊಬ್ಬ ಪರಮಾತ್ಮನಿದ್ದಾನೆ. ಈ ಜೀವಾತ್ಮ ಪರಮಾತ್ಮನನ್ನ ಬಿಸಿಲು, ನೆರಳುಗಳು ಎಂದು ಬ್ರಹ್ಮಜ್ಞಾನಿಗಳು ಪಂಚಾಗ್ನಿಗಳು ಹೇಳಿದ್ದಾರೆ. ಈ ಬ್ರಹ್ಮಜ್ಞಾನಿಗಳು ಪಂಚಾಗ್ನಿಗಳು ಅಗ್ನಿಯಿಂದ 3 ಬಾರಿ ಚಯನ ಮಾಡಿದರು. ಓಹೋ ಅಪ್ಪಾಜಿ, ಈ ಸ್ವರ್ಗ ಸಾಧನವಾದ ಯಾಗದ ಅಗ್ನಿ ವಿದ್ಯೆಯನ್ನ 2ನೇ ವರವಾಗಿ ಯಮಧರ್ಮರಾಜನಿಂದ ಎದುರು. ಅಲ್ಲದೆ ನನ್ನ ಮೇಲಿನ ಅಭಿಮಾನದಿಂದ ಯಮಧರ್ಮರಾಜನು ನನ್ನ ಹೆಸರಿನಿಂದಲೇ ನಾಚಿಕೇತ ಅಗ್ನಿ ಅಂತಲೇ ಈ ಅಗ್ನಿಗೆ ಹೆಸರಿಸಿದ್ದಾನೆ. ಈ ವರವನ್ನು, ಈ ಹಾರವನ್ನು ಕರುಣಿಸಿದ್ದಾನೆ ಅಪ್ಪಾಜಿ. ಕುಮಾರ, ಅದೆಷ್ಟು ಸುಂದರವಾಗಿದೆ ಈ ಮುತ್ತಿನ ಹಾರ. ಅದ್ಭುತ ಕುಮಾರ, ಅದ್ಭುತ. ನೋಡಿದಿರಾ ಮಂತ್ರಿಗಳೇ, ನನ್ನ ಮಗ ನಚಿಕೇತ ಸ್ವರ್ಗದ ಅಮೃತವನ್ನು ಕುಡಿಯದೆ ಆ ಮೃತ್ಯುವನ್ನೇ ಗೆದ್ದು ಬಂದಿದ್ದಾನೆ. ಅದಲ್ಲದೆ ಈ ದಿವ್ಯಾಗ್ನಿಯನ್ನು ಸಹ ತಂದಿದ್ದಾನೆ. ಇಂತಹ ಪುತ್ರನನ್ನು ಪಡೆದ ನಾನೇ ಧನ್ಯನಲ್ಲವೇ ಮಂತ್ರಿಗಳೇ? ನಾನೇ ಧನ್ಯ. ಹೌದು ಮಹಾಪ್ರಭು, ನಾಚಿಕೇತಾಗ್ನಿಯಂತೆ. ಕುಮಾರ, ನೀನು ಪಡೆದುಕೊಂಡು ಬಂದ ಆ 3ನೇ ವರ ಯಾವುದು? ಅಪ್ಪಾಜಿ, ಆ 3ನೇ ವರವನ್ನು ಕರುಣಿಸಲು
ಯಮಧರ್ಮರಾಜನು ನನಗೆ ನಾನಾ ಪ್ರಲೋಭನೆಗಳನ್ನ ಕೊಟ್ಟಿದ್ದ. ಆದರೆ ನಾನು ಒಮ್ಮೆಯೂ ಚಂಚಲಗೊಳ್ಳಲಿಲ್ಲ. ನನ್ನ ಅಚಲ ನಿರ್ಧಾರದ ಫಲವೇ ಆತ್ಮಜ್ಞಾನ ಅಪ್ಪಾಜಿ, ಆತ್ಮಜ್ಞಾನ. ಹಾಗಾದರೆ ಅದರ ಬಗ್ಗೆ ನಮಗೂ ಸ್ವಲ್ಪ ತಿಳಿಸುವೆಯಾ? ಆಗಲಿ ಅಪ್ಪಾಜಿ. ಆತ್ಮಾನಮೃತಿನ ಬುದ್ಧಿ ಶರೀರ ಮುಖ್ಯಮೇವ ಬುದ್ಧಿಂದು ಸಾರಥಿ ಬುದ್ಧಿ ಮನಃ ಪ್ರಗ್ರಹಮೇವ. ಆತ್ಮನನ್ನು ರಥಿಯೆಂದು, ಶರೀರವನ್ನ ರಥ ಎಂದು, ಬುದ್ಧಿಯನ್ನ ಸಾರಥಿಯೆಂದು, ಮನಸ್ಸನ್ನ ಕಡಿವಾಣವೆಂದು ತಿಳಿಯಬೇಕು. ಕರ್ಣಾನಂದವಾಗುತ್ತಿದೆ ಕುಮಾರ, ಕರ್ಣಾನಂದವಾಗುತ್ತದೆ. ಮುಂದೆ ಹೇಳು. ಅಣೋರಣೀಯ ಮಹತೋ ಮಹೀಯ ಆತ್ಮ ಸಜಂತು ನಿಹತೋ ಗುಹಾಯ. ಅಣುವಿಗಿಂತ ಅಣುವಾದ, ಮಹತ್ತಿಗಿಂತ ಮಹತ್ತಾದ ಆತ್ಮನು ಈ ಪ್ರಾಣಿ ಹೃದಯ ಸಮೂಹದಲ್ಲಿ ಸ್ಥಿತನಾಗಿದ್ದಾನೆ. ಕಾಮವಿಲ್ಲದವನು ಆತ್ಮನನ್ನು ಕಾಣುತ್ತಾನೆ, ಶೋಕದಿಂದ ಮುಕ್ತನಾಗುತ್ತಾನೆ ಅಪ್ಪಾಜಿ. ಹೀಗೂ ಹಾಗಾದರೆ ಆ ಆತ್ಮನ ಸ್ವರೂಪ ಹೇಗಿದೆ ಕುಮಾರ? ಅಪ್ಪಾಜಿ, ಆತ್ಮದ ಸ್ವರೂಪ ಅಖಂಡವಾಗಿದೆ. ಈತನನ್ನು ಖಂಡ ಮಾಡಲು ಬರುವುದಿಲ್ಲ. ಇವನನ್ನು ಶುದ್ಧನೆಂದು ಅಮೃತನೆಂದು ತಿಳಿಯಬೇಕು ಎಂದು ಯಮಧರ್ಮರಾಜನು ನನಗೆ ಬೋಧಿಸಿದರು. ಹೀಗೂ ಆತ್ಮನು ಅಖಂಡನೆ. ಹಾಗಾದರೆ ಈ ಪ್ರಾಣಿ ಸಮುದಾಯದ ಹೃದಯದಲ್ಲಿ, ಈ ಪ್ರಾಣಿ ಹೃದಯ ಸಮೂಹದಲ್ಲಿ ಆತ್ಮನು ಅಂಗುಷ್ಠ ಪರಿಮಾಣವುಳ್ಳವನು, ಅಂತರಾತ್ಮನು ಆಗಿ ಯಾವಾಗಲೂ ಇರುತ್ತಾನೆ. ಈತನನ್ನು ಶುದ್ಧನೆಂದು ತಿಳಿಯಬೇಕು ಎಂದು ಯಮಧರ್ಮರಾಜನು ನನಗೆ ಬಾರಿ ಬಾರಿ ಹೇಳಿರುವನು ಅಪ್ಪಾಜಿ. ಆಗಲಿ ಕುಮಾರ, ನೀನು ತಂದಂತಹ ದಿವ್ಯಾಜ್ಞೆಯಿಂದಲೇ ನಾವು ಯಜ್ಞವನ್ನು ಪೂರೈಸೋಣ. ಅಪ್ಪಾಜಿ, ಇಷ್ಟೆಲ್ಲ ಆತ್ಮಜ್ಞಾನವನ್ನು ನಾನು ನನ್ನ ಶ್ರದ್ಧೆಯಿಂದ ಯಮಧರ್ಮರಾಜನಿಂದ ಪಡೆದಿದ್ದೇನೆ. ಇನ್ನಾದರೂ ಈ ಅಪೂರ್ಣವಾದಂತಹ ವಿಶ್ವಜಿತ್ ಯಾಗವನ್ನು ಶ್ರದ್ಧೆಯಿಂದ ಪೂರೈಸೋಣ ಅಪ್ಪಾಜಿ. ಆಗಲಿ ಮಂತ್ರಿಗಳೇ, ಈ ಬಾರಿ ನಾವು ನಮ್ಮ ಅರಮನೆಯಲ್ಲಿರುವ ಹಸನಾದ ಗೋವುಗಳನ್ನು ದಾನವಾಗಿ ಕೊಡೋಣ. ಕುಮಾರ, ನತತ್ರ ಸೂರ್ಯವೋ ನ ಚಂದ್ರ ತಾರಕ. ಯಾವ ಸೂರ್ಯ ಚಂದ್ರಾದಿಗಳಿಂದಲೂ ತರಲ ಸಖ್ಯವಾದ ಆ ದಿವ್ಯಾಜ್ಞೆಯನ್ನು ನೀನು ತಂದಿರುವೆ. ಅದರಿಂದಲೇ ಯಜ್ಞವನ್ನು ಪ್ರಾರಂಭಿಸೋಣ. ಹಾಗೆ ಆಗಲಿ ಅಪ್ಪಾಜಿ. ಶೃಣ್ವಂತು ವಿಶ್ವೇ ಅಮೃತ ಸಪುತ್ರಾಃ ಆಯೇ ಧಾಮಾನಿ ದಿವ್ಯಾನಿ ತಸ್ತುಃ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾನ್ಯಃ ಪಂಥಾನಿ ವಿದ್ಯತೆ ಅನಾಯ ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ ನಿಬೋಧತ ಕ್ಷುರಸ್ಯ ಧಾರಾ ನಿಶಿತಾ ದುರತ್ಯಯ ದುರ್ಗಂ ಪಥಸ್ತತ್ ಕವಯೋ ವದಂತಿ ದುರ್ಗಂ ಪಥಸ್ತತ್ ಕವಯೋ ವದಂತಿ ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ ನಿಬೋಧತ. ಉತ್ತಿಷ್ಠತ ಜಾಗೃತ, ಉತ್ತಿಷ್ಠತ ಜಾಗೃತ. ಮಹಾಮಂತ್ರಿಗಳೇ, ನನ್ನ ಪುತ್ರ ಆ ಮೃತ್ಯುವನ್ನೇ ಗೆದ್ದು ಬಂದಂತಹ ಕುಮಾರ, ಮೃತ್ಯುವನ್ನು ಗೆದ್ದು ಬಂದ ನಚಿಕೇತ, ಇವನು ಮೃತ್ಯುವನ್ನು ಗೆದ್ದು ಬಂದ. ಹೌದು ಅಪ್ಪಾಜಿ, ತಮ್ಮ ಪುತ್ರ ನಚಿಕೇತ